ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಅನುಮಾನಾಸ್ಪದವಾಗಿ ಟೆಕ್ಕಿ ಸಾವು ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟಿರೋ ಯುವತಿಯ ಮನಸ್ಥಿತಿ ಸರಿ ಇರಲಿಲ್ವಾ ಅನ್ನೋ ಪ್ರಶ್ನೆ ಈಗ. ಬೆಂಗಳೂರಿನಲ್ಲಿ ಅನುಮಾನಾಸ್ಪದವಾಗಿ ಟೆಕ್ಕಿ ಸಾವು ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವತಿಯ ಮನಸ್ಥಿತಿ ಸರಿ ಇರಲಿಲ್ವಾ? ಮೃತಪಟ್ಟಿರುವ ಯುವತಿಯ ಮನಸ್ಥಿತಿ ಸರಿ ಇರ್ಲಿಲ್ವಾ? ಯಾರ ಜೊತೆಗೂ ಕೂಡ ಯುವತಿ ಪೂಜಾ ಮಾತನಾಡ್ತಾ ಇರ್ಲಿಲ್ವಂತೆ. ಪೂಜಾ ಮನೆಗೆ ಮಧ್ಯರಾತ್ರಿ ಒಬ್ಬ ಯುವಕ ಪದೇ ಪದೇ ಬರ್ತಾ ಇದ್ನಂತೆ. ಕೆಲವೊಮ್ಮೆ ಇಡೀ ರಾತ್ರಿ ಈಕೆ ಹಾಡನ್ನ ಹಾಡ್ತಾ ಇದ್ಲು. ಮನೆ ತುಂಬಾ ಗೋಡೆಯ ಮೇಲೆ ಚೀಟಿಗಳನ್ನ ಅಂಟಿಸಿರೋ ಪೂಜಾ ಇನ್ನು ಪೇಪರ್ನಲ್ಲಿ ಏನೇನೋ ಬರೆದು ಕಿಚನ್ಗೆ ಎಸಿತಾ ಇದ್ಲಂತೆ. ಪೇಪರ್ನಲ್ಲಿ ತುಂಬಿ ಹೋಗಿದ್ದ ಪೂಜಾ ಮನೆಯ ಕಿಚನ್ ಇನ್ನು ಸಾಯೋಕ್ಕೂ ಮುಂಚೆ ಒಳಗಿಂದ ಮನೆ ಬಾಗಿಲನ್ನ ಈಕೆ ಲಾಕ್ ಮಾಡ್ಕೊಂಡಿದ್ದಾಳೆ. ಜಾರ್ಖಂಡ್ ಮೂಲದ ಪೂಜಾ ದತ್ತಾ ಸಾವಿಗೆ ಕಾರಣ ಏನ್ ಹಾಗಾದ್ರೆ? 2-3 ದಿನಗಳ ಹಿಂದಿಗೆ ಪೂಜಾ ಸಾವನ್ನಪ್ಪಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ವಾಸನೆ ಬಂದ ಬಳಿಕ ಮನೆ ಬಾಗಿಲು ಒಡೆದು ನೋಡಿದಾಗ ಇದು ಬೆಳಕಿಗೆ ಬಂದಿರುವಂತದ್ದು. ಯುವತಿಯ ಮೊಬೈಲ್ ಅನ್ನ ಈಗಾಗಲೇ ಸಿಡಿಆರ್ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಮೊಬೈಲ್ನಲ್ಲಿ ಸಾವಿನ ರಹಸ್ಯ ಇದೆಯಾ ಅಂತ ಹೇಳಿ ಕಾಕಿ ಕೂಡ ಈಗ ತನಿಖೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆಕೆಯ ಮನಸ್ಥಿತಿ ಸರಿ ಇರಲಿಲ್ವಾ ಅನ್ನೋ ಪ್ರಶ್ನೆ ಎದ್ದಿರುವಂಥದ್ದು. ಇಡೀ ರಾತ್ರಿ ಹಾಡನ್ನ ಹಾಡ್ತಾ ಇದ್ಲಂತೆ. ಇನ್ನು ಆಕೆಯ ರೂಮಿನ ಗೋಡೆಯ ಮೇಲೆ ಪ್ರತಿಯೊಂದು ಚೀಟಿಯನ್ನ ಅಂಟಿಸಿ ಅದರಲ್ಲಿ ಏನೇನೋ ಬರಿತಾ ಇದ್ಲಂತೆ. ಇನ್ನು ಪೇಪರ್ನಲ್ಲಿ ಏನೇನೋ ಬರೆದು ಕಿಚನ್ಗೆ ಈಕೆ ಎಸಿತಾ ಇರ್ತಿದ್ಲು. ಮೃತಪಟ್ಟಿರುವ ಯುವತಿಯ ಮನಸ್ಥಿತಿ ಸರಿ ಇರಲಿಲ್ಲ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇರುವಂಥದ್ದು. ಸರ್ ಅದೇ 2.5 ವರ್ಷನ 3 ವರ್ಷ ಅಂತ ಹೇಳಿದ್ರು ಓನರು. ನೋಡ್ತಾ ಇದ್ವಿ. ಬೆಳಗ್ಗೆ ಒಂದ್ ಟೈಮ್ ವಾಕಿಂಗ್ ಹೋಗ್ತಾ ಇದ್ಲು. ಅದೇ ಒಂಥರ ಸೈಕ್ ಪೇಷಂಟ್ ತರ ಅವರು ಒಬ್ಳೇ ಇರ್ತಾ ಇದ್ಲು. ಬಾಯ್ ಫ್ರೆಂಡ್ ಯಾರೋ ಬರ್ತಾ ಇದ್ದ, ಮಿಡ್ ನೈಟ್ ಅಲ್ಲಿ ಬರ್ತಾ ಇದ್ದ, ಹೋಗ್ತಾ ಇದ್ದ. ಆದ್ಮೇಲೆ ಅವಳು ನಮ್ನ ನೋಡ್ಕೊಂಡೇ ಬರ್ತಾಳೆ. ಬಟ್ ಅವಳ ಮುಖ ನಾವ್ ನೋಡ್ಬಿಟ್ರೆ ಬೈಕೊಂಡ್ ಹೋಗ್ತಾಳೆ ಒಬ್ಬೊಬ್ಳೆ. ಯಾವಾಗ್ಲೂ ಹಂಗೆ ಮಾಡ್ತಾ ಇದ್ಲು ಅವಳು. ಅದೆಲ್ಲ ಏನ್ ನಮ್ದು ಗ್ರೌಂಡ್ ಫ್ಲೋರ್ ಅಲ್ಲಿ ಕೇಳ್ಸಲ್ಲ ಏನು. ಅಂದ್ರೆ ಹಾಡು ಹೇಳ್ತಾ ಇದ್ಲ ಅಂತ ಓನರ್ ಹೇಳಿದ್ರು, ಮನೆ ಓನರು. ರಾತ್ರಿ ಎಲ್ಲ ಒಬ್ಳೆ ಹಾಡು ಹೇಳ್ಕೊಂಡೇ ಇರ್ತಾಳೆ ಅಂತ ಜೋರಾಗಿ ಎಲ್ಲ. ಅವಳು ಸತ್ಯ ಒಂದ್ 3-4 ಗುರುವಾರ ಮಾತಾಡ್ಸುದ್ರಂತೆ. ಬಂದು ಗುರುವಾರ ಎದ್ದಿದ್ಲಂತೆ ಮೊನ್ನೆ. ಅದಾದ್ಮೇಲೆ ಅವತ್ತೇ ಏನೋ ಸೂಸೈಡ್ ಮಾಡ್ಕೊಂಡ್ಲ ಇಲ್ಲ ಏನಾಯ್ತೋ ಗೊತ್ತಿಲ್ಲ. ಒಳಗಡೆ ಡೋರ್ ಲಾಕ್ ಹಾಕಿತ್ತು 3 ಡೋರ್. ನೆನ್ನೆ ಅದೇ ಬಾಡಿ ಸ್ಮೆಲ್ ಬಂತಲ್ಲ, ಅಕ್ಕಪಕ್ಕಲ್ಲ ಮೇಲ್ಗಡೆ ಇರೋಲ್ಲ, ಆ ಕಡೆ ಪಕ್ಕದಲ್ಲಿ ಇರೋರು ಸ್ಮೆಲ್ ಬರ್ತೈತೆ ನೋಡಿ ಅಂದ್ರೆ ಡೋರ್ ಓಪನ್ ಮಾಡಿಲ್ಲ. ಆಡ್ಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು. ನಾನು ಕೂಡ ಈಗ ಆ ಒಂದು ಸ್ಥಳದಲ್ಲಿ ಕೂಡ ಇರುವಂತದ್ದು. ಈಗ ತನ್ನ ಹಿಂಭಾಗದಲ್ಲಿ ಏನ್ ಕಾಣ್ತಿದೆ, ಈ ಒಂದು 1 RK ಏನು ರೂಮ್ ನಲ್ಲೂ ಕೂಡ ಆಕೆ ವಾಸ ಇದ್ಲು, ಒಬ್ಳೆ ಇದ್ಲು ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಅಂದ್ರೆ ನಿನ್ನೆ ಕೂಡ ಆಕೆ ಏನು ಸಾಕಷ್ಟು ಒಂದ್ ರೀತಿ ದುರ್ವಾಸನೆ ಬಂದಿದೆ. ಹೀಗಾಗಿ ಪಕ್ಕದ ಮನೆಯವರು ಕೂಡ ಹೋಗಿ ಓನರ್ಗೆ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ತಕ್ಷಣ ಆನಂತರ ಪೊಲೀಸರಿಗೆ ಮಾಹಿತಿ ಕೊಟ್ಟು ಅವರು ಕೂಡ ಬಂದು ನೋಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಸಾವನ್ನಪ್ಪಿರುವಂತ ಏನು ಯುವತಿ ಏನಿದ್ರೆ ಅವರು ಕೂಡ ಪೂಜಾ ದತ್ ಅಂತ ಹೇಳಿ ಅವರು ಕೂಡ ಜಾರ್ಖಂಡ್ ಮೂಲದವರು. ಇಲ್ಲಿ ಖಾಸಗಿ ಕಂಪನಿಯಲ್ಲೂ ಕೂಡ ಆಡ್ಗೋಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿರುವಂತದ್ದು. ಆನಂತರ ಅವರ ಹಿನ್ನೆಲೆಯನ್ನು ಕೂಡ ಏನೋ ಚೆಕ್ ಮಾಡಿದ ಸಂದರ್ಭದಲ್ಲಿ ಕೂಡ ಆಕೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದ, ಆಕತನ ಜೊತೆ ಕೂಡ ಯಾವಾಗ್ಲೂ ಕೂಡ ಜಗಳ ಮಾಡ್ಕೊಳ್ತಿದ್ಲು ಅನ್ನೋ ಮಾಹಿತಿ ಕೂಡ ಈಗಾಗಲೇ ಪೊಲೀಸರ ಬಳಿ ಕೂಡ ಇರುವಂತದ್ದು. ಹೀಗಾಗಿ ಆಕೆಯ ಮೊಬೈಲ್ ಅನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ಅದನ್ನು ಕೂಡ ರಿಟ್ರೀವ್ ಮಾಡಿ ಅದರಲ್ಲೂ ಕೂಡ ಏನಾದ್ರು ಮಾಹಿತಿ ಸಿಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಕೂಡ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇದರ ಜೊತೆಗೆ ಮರಣೋತ್ತರ ಪರೀಕ್ಷೆಗಾಗೂ ಕೂಡ ಈಗಾಗಲೇ ಖಾಸಗಿ ಆಸ್ಪತ್ರೆಗೂ ಕೂಡ ಮೃತದೇಹವನ್ನ ರವಾನೆಯನ್ನ ಮಾಡಲಾಗಿರುವಂತದ್ದು. ಇದರ ಜೊತೆಗೆ ಈಗಾಗಲೇ ರೂಮ್ ನ ಒಳಭಾಗದಲ್ಲೂ ಕೂಡ ನೋಡಿರ್ಬೋದು. ಅಂದ್ರೆ ಒಂದ್ ರೀತಿಯಾಗಿ ಏನು ಎಲ್ಲಾ ರೀತಿಯಂತ ಪೋಸ್ಟರ್ ಗಳನ್ನ ಆಕೆಗೆ ಮನಸ್ಸಲ್ಲಿ ಬರುವಂತ ಎಲ್ಲ ಪೋಸ್ಟರ್ ರೀತಿಯಾದಂತ ಅದೆಲ್ಲವನ್ನು ಕೂಡ ಬರವಣಿಗೆಯಲ್ಲಿ ಬರೆದು ಅದನ್ನ ಏನು ಇಲ್ಲಿ ಹಾಕುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು ಯುವತಿ. ಜೊತೆಗೆ ಇಲ್ಲಿದ್ದಂತ ಸ್ಥಳೀಯರ ಜೊತೆ ಕೂಡ ಅಷ್ಟಾಗಿ ಮಾತನಾಡ್ತಿರ್ಲಿಲ್ಲ. ಒಂದ್ ರೀತಿ ಆ ಸೈಕೋ ರೀತಿಯಾಗಿ ಕೂಡ ವರ್ತನೆ ಮಾಡ್ತಿರ್ಲು ಅಂತ ಕೂಡ ಇಲ್ಲಿರುವಂತ ಕೆಲ ಸ್ಥಳೀಯರು ಕೂಡ ಈಗಾಗಲೇ ಹೇಳಿರುವಂತದ್ದು. ಸೊ ಹೀಗಾಗಿ ಪೊಲೀಸರು ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ಪರಿಶೀಲನೆ ಸಹ ಮುಂದಾಗಿದೆ. ಇದರ ಜೊತೆಗೆ
ಅವರ ಪೇರೆಂಟ್ಸ್ಗೂ ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಆಕೆಯ ಮೃತದೇಹ ಏನಿದೆ ಅದು ಮರಣೋತ್ತರ ಪರೀಕ್ಷೆ ಆದ ನಂತರದಲ್ಲಿ ಆ ಏನು ಕಂಪ್ಲೀಟ್ ಆದಂತ ಮಾಹಿತಿ ಹೊರಗೆ ಬರಬೇಕಾಗಿದೆ. ಏನು ಡೋರ್ ಲಾಕ್ ಕೂಡ ಆಗಿತ್ತು, ಆಕೆ ಕೈ ಮತ್ತು ಕುತ್ತಿಗೆನ ಕುಯ್ಕೊಂಡಿಲ್ಲ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹಾಗಾಗಿ ಪೊಲೀಸರು ಕೂಡ ಆಕೆ ಮೊಬೈಲ್ ಅಲ್ಲೂ ಕೂಡ ಏನಾದ್ರು ಹೆಚ್ಚಿನ ಮಾಹಿತಿಯನ್ನು ಸಿಗತ್ತಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆ ಸಹ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.